ಬಿಜೆಪಿ ಪ್ರತಿಭಟನೆಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಇದೆಲ್ಲ ರಾಜಕೀಯ ಪ್ರೇರಿತದಿಂದಾಗಿ ನಡೀತಾ ಇರುವಂತಹ ಪ್ರತಿಭಟನೆ. ಆದರೆ ಮೊನ್ನೆ ಗುಜರಾತ್ನಲ್ಲಿ ನಡೆದಿರುವಂತಹ ದುರಂತ ಇದೆಯಲ್ಲ, 272 ಜನ ಪ್ರಾಣವನ್ನು ಕಳೆದುಕೊಂಡ್ರಲ್ಲ, ಅದಕ್ಕೆ ನಾವು ಬಿಜೆಪಿ ರಾಜೀನಾಮೆ ಕೇಳಿದ್ವಾ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆಯನ್ನು ಹಾಕಿದ್ದಾರೆ. ರೈಲ್ವೆ ದುರಂತಕ್ಕೆ ರಾಜೀನಾಮೆ ಕೇಳಿದ್ವಾ? ಬ್ರಿಡ್ಜ್ ಕುಸಿತ ಆದಾಗ ಲೋಪಗಳು ಆಗಿಲ್ವಾ? ಅದಕ್ಕೂ ಕೇಳಿದ್ವಾ? ರಾಜೀನಾಮೆ ಕೇಳುವವರಿಗೆ ನೈತಿಕತೆ ಏನಿದೆ ಅಂತ ಬಿಜೆಪಿ ಪ್ರತಿಭಟನೆಗೆ ಸಿದ್ದರಾಮಯ್ಯ ಈ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ರಾಜಕೀಯ ಪ್ರೇರಿತವಾಗಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಇರಾನ್ ಇಸ್ರೇಲ್ನಲ್ಲಿ ಕನ್ನಡಿಗರು ಸಿಕ್ಕಾಕಿಕೊಂಡಿದ್ದಾರೆ, ಅದೇ ವಿಚಾರವಾಗಿ ಕೂಡ ಮಾತನಾಡಿದರು. ಅದರ ಜೊತೆಗೆ ಪ್ರಮುಖವಾಗಿ ಇವತ್ತು ಫ್ರೀಡಂ ಪಾರ್ಕಲ್ಲಿ ಈ ಕಾಲ್ತುಳಿತದಿಂದಾಗಿ 11 ಜನ ಅಭಿಮಾನಿಗಳೇನು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ಅದನ್ನು ಖಂಡಿಸಿ ಇವತ್ತು ಬಿಜೆಪಿ ಮಾಡ್ತಾ ಇರುವಂಥ ಪ್ರತಿಭಟನೆಗೆ ಸಿದ್ದರಾಮಯ್ಯ ತಿರುಗೇಟು ಕೊಡುವಂಥ ಕೆಲಸವನ್ನು ಮಾಡಿದರು. ಗುಜರಾತ್ ವಿಚಾರವನ್ನು ಮೇಲಕ್ಕೆ ಹಾಕಿದ್ರು. ಅಂದರೆ ವಿಮಾನ ದುರಂತದಿಂದಾಗಿ ಪ್ರಾಣವನ್ನು ಕಳೆದುಕೊಂಡಿದ್ದಾರಲ್ಲ, ಸರ್ಕಾರದ ಲೋಪನೇ ಅದು ಅಂತ ನಾವೇನು ರಾಜೀನಾಮೆ ಕೇಳಿದ್ವಾ ಅಂತ ನೀವು ಕೇಳಿದ್ರೆ ಕುಂಭಮೇಳದಲ್ಲಿ ಮೊನ್ನೆ ಸತ್ರ ಅಲ್ಲ 242 ಜನ, ಅದಕ್ಕೆ ಯಾಕೆ ರಾಜೀನಾಮೆ ಕೊಡಬೇಕು? ಮೊನ್ನೆ ಅಲಹಾಬಾದ್ ಸಾಹೇಬ್ ಅದು, ಆಮೇಲೆ ಗೋಧ್ರಾ ಇನ್ಸಿಡೆಂಟ್ನಲ್ಲಿ ಸತ್ರಲ್ಲ, ಅದ್ಯಾರಕ್ಕೆ ಕೊಡೋದು ಜವಾಬ್ದಾರಿ? ರೈಲ್ವೆ ಇದರಲ್ಲಿ ಸತ್ರಲ್ಲ, ಅದಕ್ಕೆ ಯಾರು ಜವಾಬ್ದಾರಿ ಕೊಡೋದು? ಯಾರಿಗೆ ಜವಾಬ್ದಾರಿ ಕೊಡಬೇಕು? ಆಮೇಲೆ ಬ್ರಿಡ್ಜು ಇದಕ್ಕಿದ್ದಲ್ಲೇ ಉದ್ಘಾಟನೆ ಮಾಡುವಲ್ಲೇ ಬಿದ್ದೋಯ್ತಲ್ಲ, ಕಟ್ಟಿದ ತಕ್ಷಣ ಬಿದ್ದೋಯ್ತಲ್ಲ, 140 ಜನ ಸತ್ರು, ಅದಕ್ಕೆ ಯಾರು ಕೊಡಬೇಕು? ಪ್ರಧಾನಿಯವರು ರಾಜೀನಾಮೆ ಕೊಡಬೇಕು. ನಾನು ಅದನ್ನು ಡಿಫೆನ್ಸ್ ತಗೋತಾ ಇಲ್ಲ, ಅದನ್ನ ಎಕ್ಸ್ಕ್ಯೂಸ್ ಆಗಿ ತಗೋತಾ ಇಲ್ಲ. ರಾಜೀನಾಮೆ ಕೇಳ್ತಕ್ಕಂಥ ಇವರು ವಾಟ್ ಮಾರಲ್ ರೈಟ್ ದೀಸ್ ಪೀಪಲ್ ಹ್ಯಾವ್? ಈಗ ಕಾಲ್ ತುಳಿತದಲ್ಲಿ ಸತ್ತದ್ದಲ್ವ ಕುಂಭಮೇಳದಲ್ಲಿ, ಆಗ